ಅದು ಟಪರ್ವೇರ್ ವೆಸಲ್ಸ್ ಮಾತ್ರ. ಟಪರ್ವೇರ್, ಸೆರಾಮಿಕ್ ಬೌಲ್ಸ್ ಆ್ಯಂಡ್ ಅಲ್ಲ ಬೋರೋಸಿ ಗ್ಲಾಸು ಮತ್ತು ಸೆರಾಮಿಕ್ ಅಂದರೆ ಈಗ ಪಿಂಗಾಣಿ. ಓಕೆ. ಕಪ್ ಆ್ಯಂಡ್ ಯೂಸ್ ಸಾಸರ್. ಮಾಡ್ಕೋಬೋದು. ಇವಾಗ ಇದರಲ್ಲಿ ವಾಟರ್ ಇಟ್ಟಿದ್ದೀನಿ. ಕ್ಲೋಸ್ ದ ಡೋರ್. ಇವಾಗ ಏನೋ ಫುಡ್ ಇಟ್ಟಿದ್ದೀರಾ ಅನ್ಕೊಳ್ಳಿ, ರೈಸು ಸಾಂಬಾರು ಬಿಸಿ ಆಗಬೇಕು ಅಂದರೆ ಈ ಸ್ಟಾರ್ಟ್ ಬಟನ್ ಇದೆ, ಇದನ್ನು 1 ಟೈಮ್ ಪ್ರೆಸ್ ಮಾಡಿದ್ರೆ 30 ಸೆಕೆಂಡ್ಸ್ ಬರುತ್ತೆ. 1 ಮಿನಿಟ್, 2 ಟೈಮ್ಸ್ 1 ಮಿನಿಟ್ ಬರುತ್ತೆ. ಓಕೆ. ಎಲ್ಲೋಗಿದ್ರಿ? ಇಲ್ಲಿ ಲೈಟ್ ಹಾಕಿ ಅಡುಗೆ ಮನೆದು ಇನ್ನೊಂದು ಎರಡನೇದು. ಅಮ್ಮ ಇಲ್ಲ ನಮ್ಮ ಬಂದಿಲ್ವಾ? ನೋಡ್ಕೊಳ್ಬೇಕಾಯ್ತು ಅದಕ್ಕೆ. ಇನ್ಸ್ಟ್ರಕ್ಷನ್ಸ್ ಫೋನ್ ಇಲ್ಲೇ ಇತ್ತು ಬಿಡಿ. ಇನ್ಸ್ಟ್ರಕ್ಷನ್ಸು ಇಲ್ಲಿ ಪ್ರೆಸ್ ಮಾಡಿ ತೆಗಿಬೇಕಾ ಅಥವಾ ಸುಮ್ಮನೆ ನನಗೆ ಫುಲ್ಲ ಪ್ರೆಸ್ ಮಾಡಿದ್ದು ಗ್ರಿಪ್ಪಿಂಗ್ ಡೋರ್ ಇವಾಗ ಹಿಂಗೆ ಹೋದರೆ ಒಂದ್ಸತಿ ಮುಂದಕ್ಕೆ ಬಂದಂಗೆ ಆಗುತ್ತೆ. ಓಕೆ. ಗ್ರಿಲ್ಲು ಏನೇನೋ ಇದೆಯಲ್ಲ, ಏನೇನು ಇದೆ ಅದೆಲ್ಲ ಹೇಳ್ಕೊಡ್ತೀನಿ. ಡೋರ್ದಲ್ಲಿ ಕನ್ವೆನ್ಷನ್ನು, ಗ್ರಿಲ್ಲು, ಇದು ಬೇಸಿಕ್ ನಿಮ್ಮ ಮನೇಲಿರೋ ಫುಡ್ಡು ಮತ್ತು ಔಟ್ಸೈಡ್ ಇರೋ ಫುಡ್ನ ಬಿಸಿ ಮಾಡ್ಕೊಳಕ್ಕೆ ಯೂಸ್ ಮಾಡ್ಕೊಳ್ಳಿ. ಹಿಡ್ಕೊ. ಫಸ್ಟಿಂದ ಕೇಳ್ತೀನಿ ನೋಡಿ. ನಿಮ್ಮ ರೆಡಿ ಫುಡ್ ಏನಿದ್ರು ಒಳಗಡೆ ಕಂಟೈನರ್ ಇಡಿ. ಕ್ಲೋಸ್ ಡೋರ್, ಗೆಟ್ ಸ್ಟಾರ್ಟ್ ಬಟನ್. ಪ್ರೆಸ್ ಮಾಡ್ತಾ ಇದ್ರೆ 30 ಸೆಕೆಂಡ್ಸ್ ಇನ್ಕ್ರೀಸ್ ಆಗ್ತಾ ಇರುತ್ತೆ. ವಾಟ್ ಅವರ್ ನಿಮ್ಗೆ ಏನು ಬೇಕು, 1 ಮಿನಿಟ್ 2 ಮಿನಿಟ್ಸ್ ಯು ಸೆಲೆಕ್ಟ್ ಟೈಮ್. ಆಫ್ಟರ್ ನೀವು ಬಿಟ್ಟರೆ ರನ್ ಆಗಿ ಆಫ್ ಆಗುತ್ತೆ. ಗೆಟ್ ಮೋರ್ ಟೈಮಿಂಗ್ಸ್ ಬೇಕು ಅಂದರೆ ಪವರ್ ಲೆವೆಲ್ ನಂಬರ್ಸ್ ಪ್ರೆಸ್ ಮಾಡಿದ್ರೆ ಟೈಮ್ ಬರುತ್ತೆ. ವಾಟ್ ಅವರ್ ಟೈಮಿಂಗ್ಸ್ ನಿಮ್ಗೆ ಎಷ್ಟು ರಿಕ್ವೈರ್ಮೆಂಟ್ ಡಿಪೆಂಡ್ ಆನ್ ಪ್ರಿಪ್ರೇಷನ್ಗೆ ಟೈಮ್ ಅಡ್ಜಸ್ಟ್ ಮಾಡಿ ಆಫ್ಟರ್ ಗೆಟ್ ಸ್ಟಾರ್ಟ್. ಇದು ಮೈಕ್ರೋ ಮೋಡ್ಗೆ. ಇನ್ನು ಗ್ರಿಲ್ ರೋಸ್ಟಿಂಗ್ ಮಾಡ್ತೀನಿ ಅಂದರೆ ಏನೇ ಬಿಸಿ ಮಾಡಿದ್ರು ಅದೇ ಪಾತ್ರೆಯಲ್ಲಿ ಮಾಡ್ಬೇಕು ನೀವು ಹಾಕ್ಬಿಟ್ಟು. ಪ್ಲಾಸ್ಟಿಕ್, ಟಪರ್ವೇರ್ ಕಂಟೈನರ್, ಬೋರೋಸಿ ಗ್ಲಾಸ್, ಸೆರಾಮಿಕ್, ಈ 3 ಟೈಪ್ಸ್ ಅಲ್ಲಿ ಯಾವ್ದು ಬೇಕಾದ್ರೂ ನೀವು ಯೂಸ್ ಮಾಡ್ಕೋಬಹುದು. ಟಪ್ಪರ್ವೇರ್ ಯೂಸ್ ಮಾಡ್ಬೋದು. ಬೋರೋಸಿ ಗ್ಲಾಸ್ ಮತ್ತೆ ಸೆರಾಮಿಕ್ ಪಿಂಗಾಣಿ ಟೈಪ್ ಇದ್ರೆ. ಪಿಂಗಾಣಿದು ಇದೆಯಲ್ಲ ಅಮ್ಮ, ಅದನ್ನು ಬಳಸ್ಬೋದು. ಓ, ಪಿಂಗಾಣಿದು ಬಳಸ್ಬೋದಾ? ಇವಾಗ ಚಿಕನ್ ಆ ಥರ ಏನಾರ ಇದ್ರೆ ಸ್ಟಿಕ್ ಮಾಡ್ಕೊಳ್ಳಿ ಎಲ್ಲ. ಆಫ್ಟರ್ ಇಲ್ಲಿ ಪೋರ್ಷನ್ ಇದೆ ನೋಡಿ, ಮಸಾಲ ಹಚ್ಚಿರೋ ಚಿಕನ್, ಉಪ್ಪು ಮಸಾಲ ಖಾರ ಹಾಕಿರೋದು ಕಬಾಬು ಅಪ್ಪ. ಆಲ್ರೆಡಿ ಕ್ಲೋಸ್ ಡೋರ್. ಇಲ್ಲಿ ಟರ್ನ್ ಗ್ರಿಲ್ ಅಂತ ಇದೆ. ಪ್ರೆಸ್. ಎಷ್ಟು ಹೊತ್ತು ನಿಮ್ಗೆ ರೋಸ್ಟ್ ಆಗಬೇಕು, ಸೆಲೆಕ್ಟ್ ಟೈಮ್, ಸ್ಟಾರ್ಟ್. ಎಷ್ಟು ಮಿನಿಟ್ ಬೇಕು? ನೀವೇನು ತಿನ್ಸಿರ್ತೀರ, ಚಿಕನ್ ಇಡ್ತೀರಾ, ಚಿಕನ್ ಆದ್ರೆ ಮಿನಿಮಮ್ 20 ಮಿನಿಟ್ಸ್ ಆದ್ರೂ ಬೇಕೇ ಬೇಕು ನಿಮ್ಗೆ. ಚಿಕನ್ 20 ಮಿನಿಟ್ಸ್ ಸಾಕಾ? 20 ಮಿನಿಟ್ಸ್ ಮಿನಿಮಮ್ ಅಂತ ಹೇಳ್ತಾರೆ. ಮಿನಿಮಮ್ಮು ಅದ್ರಲ್ಲಿ ನಿಮ್ಗೆ ನೋಡ್ತಾರೆ, ರಿಸಲ್ಟ್ ಅಬ್ಸರ್ವ್ ಮಾಡ್ಕೊಂಡು ಆಫ್ಟರ್ ಗೆ ವೇರಿಯೇಷನ್ ಮಾಡ್ಕೊಳ್ಳಿ ಅಷ್ಟೇ. ಇದು ಇನ್ನೊಂದು ಸ್ವಲ್ಪ ಹೇಳ್ಬಿಡ್ತೀರಾ ಇನ್ನೊಂದ್ಸರಿ? ಯಾವ್ದು ಬೇಕು? ನಾವಿಬ್ರು ಇವಾಗ ಬಂದ್ರಲ್ಲ, ಸ್ವಲ್ಪ ಬೇಸಿಕ್ ಬೇಗ ಹೇಳ್ತಾರೆ ಬಿಡಿ. ಬೇಸಿಕ್ ಆದ್ಮೇಲೆ ಇನ್ನು ನೆಕ್ಸ್ಟ್ ಯಾವುದಿತ್ತು? ನೆಕ್ಸ್ಟ್ ಕನ್ವೆನ್ಷನ್ ಬೇಕಿಂಗ್. ಬೇಕಿಂಗ್ ಅಂದ್ರೆ ಕೇಕ್ ಎಲ್ಲ ಮಾಡಿದಾಗ ಬಿಸ್ಕೆಟ್ಸ್ ಆ ಥರದೆಲ್ಲ ಮಾಡ್ಕೊಳ್ಳೋದಕ್ಕೆ. ಅದು ರಿಮೂವ್ ಮಾಡೋದಕ್ಕೆ ಈ ಸ್ಟ್ಯಾಂಡ್ ಯೂಸ್ ಮಾಡ್ಕೋಬೇಕು. ಓಕೆ, ರಿಮೂವ್ ಮಾಡೋದಕ್ಕೆ ಚಿಕನ್ ರಿಮೂವ್. ಈಗ ಕ್ವಾಂಟಿಟೀಸ್ ಮೋರ್ ಇದ್ರೆ ತಗೊಂಡ್ಮೇಲೆ ಹಾಕೊಳ್ಳಿ. ಬಟ್ ಇದ್ರಲ್ಲಿ ಏನಾಗುತ್ತೆ ಅಂದ್ರೆ ಒಂದೇ ಸತಿ 2 ಕಡೆನೂ ರಿಸಲ್ಟ್ ಬರಲ್ಲ. ಮತ್ತೆ ಚೇಂಜ್ ಮಾಡಬೇಕು, ತಿರ್ಗಾ ತೆಗ್ದು ತಿರ್ಗಾ ಪಲ್ಟಾಯಿಸ್ಬೇಕು ನೀವು. ಅದ್ರಲ್ಲಿ ಸ್ಮಾಲ್ ಕ್ವಾಂಟಿಟಿ ಇದ್ರೆ ರೊಟೇಷನ್ ಆದಾಗ ನಿಮಗೆ ಒಂದೇ ಸತಿ ರಿಸಲ್ಟ್ ಬರುತ್ತೆ. ಚಿಕನ್ ಜಾಸ್ತಿ ಇದ್ರೆ ಇದನ್ನ ರೊಟೇಟ್ ಮಾಡಿ ಇಡಬೇಕು. ಇದು ರೊಟೇಷನ್ ಆಗೋದ್ರಿಂದ ನಿಮ್ಗೆ ಏನಾಗ್ತದೆ, ಸುತ್ತೂರ್ಲು ಬೇಯುತ್ತೆ. ಇದ್ರಲ್ಲಿ ಆದ್ರೆ ಏನಾಗುತ್ತೆ, ಟಾಪ್ ಪೋರ್ಷನ್ ಅಲ್ಲಿ ಬೇಯುತ್ತೆ, ಬಾಟಮ್ ಪೋರ್ಷನ್. ಚಿಕನ್ ಮಟನ್ ಹೇಳೋದು. ಹೌದು. ಈ ಬ್ರೆಡ್ ಎಲ್ಲ ಚಿಕನ್, ಮಟನ್, ಫಿಶ್, ಎನಿಥಿಂಗ್ ಏನೇ ರೋಸ್ಟ್ ಆದ್ರೂ ಅಷ್ಟೇ, ಬ್ರೆಡ್ ಆದ್ರೂ ಅಷ್ಟೇ.
ಮತ್ತೆ ಯಾಕೆಂದರೆ ಟಾಪ್ ಹೀಟ್ರ್ ಇರೋದು ಬರೀ ಟಾಪ್ ಪೋರ್ಷನ್ ಆಗುತ್ತೆ. ತಿರ್ಗಾ ನೀವು ರಿವರ್ಸ್ ಮಾಡಿ ತಿರ್ಗಾ ಟೈಮ್ ಅಡ್ಜಸ್ಟ್ ಮಾಡ್ಕೋಬೇಕು. ಆ ಥರ ಕೇಕ್ ಮಾಡ್ತೀನಿ ಅಂದರೆ ಕನ್ವೆನ್ಷನ್ ಅಂತ ಬರುತ್ತೆ. ಅದರಲ್ಲಿ ನೀವು ಏನು ಪ್ರಿಪ್ರೇಷನ್ ಮಾಡ್ತೀರಾ ಟೆಂಪ್ರೇಚರ್ ಕೇಳುತ್ತೆ. 1 ಅಂತ ಪ್ರೆಸ್ ಮಾಡಿದ್ರೆ 110, 8 ಪ್ರೆಸ್ ಮಾಡಿದ್ರೆ 180. ವಾಟ್ ಎವರ್ ನಾವು ಏನು ಪ್ರಿಪ್ರೇಷನ್ ಮಾಡ್ತೀವಿ ಅದಕ್ಕೆ ಟೆಂಪ್ರೇಚರ್ ಕೇಳುತ್ತೆ. ಟೆಂಪ್ರೇಚರ್ ಕೇಳಾದ್ಮೇಲೆ ಯುವರ್ ಕುಕಿಂಗ್ ಟೈಮಿಂಗ್ಸ್ ಎಷ್ಟೊತ್ತು ಬೇಕು ಆಫ್ಟರ್ ಗೆಟ್ ಸ್ಟಾರ್ಟ್. ಇದರಲ್ಲಿ ನಾರ್ಮಲ್ ಮೈಕ್ರೋವೇವು, ಗ್ರಿಲ್ಲು, ಕನ್ವೆನ್ಷನ್ 3 ಟೈಪ್ಸು. ಮೈಕ್ರೋವೇವ್ ಅಮ್ಮ ನೀವು ರೆಗ್ಯುಲರ್ ಆಗಿ ಏನೇ ಬಿಸಿ ಮಾಡೋದಿದ್ರು ಬಿಸಿ ಮಾಡ್ಕೊಳ್ಳೋದು, ವೆಜಿಟೇಬಲ್ ಬೇಯಿಸ್ಕೊಳ್ಳೋದು, ಅನ್ನ ಮಾಡ್ಕೊಳ್ಳೋದು, ಎಲ್ಲದೂ ಮೈಕ್ರೋವೇವ್. ಬೇಯಿಸ್ಕೊಳ್ಳೋದು, ಏನ್ ಬೇಕು. ಗ್ರಿಲ್ ಅಂದ್ರೆ ಚಿಕನ್ ಮಾತ್ರ, ಚಿಕನ್ ತರದ್ದು ರೋಸ್ಟೆಡ್. ವೆಜ್ ಅಂಡ್ ನಾನ್ ವೆಜ್ ಯಾವ್ದು ಬೇಕಾದ್ರೂ ರೋಸ್ಟಿಂಗ್ ಪರ್ಪಸ್. ಈಗ ಪೈನಾಪಲ್ ರೋಸ್ಟ್ ಮಾಡ್ಕೊಳ್ಳೋಕೆ ತಂದ್ರೆ ಅದನ್ನೆಲ್ಲ ಯೂಸ್ ಮಾಡ್ಕೋಬಹುದು, ಚಿಕನ್ ಅಂತೆಲ್ಲ. ಇನ್ನೊಂದು ಕನ್ವೆನ್ಷನ್ ಅಂದ್ರೆ ಬೆಣ್ಣೆ ಬಿಸ್ಕೆಟು, ಈ ಇದು ಕೇಕು, ಈ ತರದ್ ಮಾಡೋಕೆ ಕನ್ವೆನ್ಷನ್. 3 ಮೋಡ್ಸ್ ಇದೆ. ನೀವು ರೆಗ್ಯುಲರ್ ಆಗಿ ಯೂಸ್ ಮಾಡೋದು ಮೈಕ್ರೋವೇವ್. ಅದು ಮೈಕ್ರೋವೇವ್ ಇಲ್ಲೇ ಇದೆ ಅಲ್ಲ, ಕೆಳಗಡೆ ಕಾಣಿಸ್ತಾ ಇಲ್ಲ ನನಗೆ. ನಿಮ್ಗೆ ಏನಿಲ್ಲ, ನೀವು ಆನ್ ಮಾಡೋಷ್ಟೇ ಮೈಕ್ರೋ ಮೋಡಲ್ಲೇ ಇರುತ್ತೆ. ಡೈರೆಕ್ಟ್ಲಿ ಗೆಟ್ ಸ್ಟಾರ್ಟ್ ಬಟನ್. 3 ಟೈಮ್ಸ್ ಪ್ರೆಸ್ ಮಾಡಬೇಕಾ? 1 ಟೈಮ್ ಪ್ರೆಸ್ ಮಾಡಿದ್ರೆ 30 ಸೆಕೆಂಡ್ಸ್. ಓಕೆ. 2 ಟೈಮ್ಸ್ ಪ್ರೆಸ್ ಮಾಡಿದ್ರೆ ಒಂದು ಸತಿ ಪ್ರೆಸ್ ಮಾಡಿಬಿಟ್ಬಿಟ್ಟು 30 ಸೆಕೆಂಡ್ಸ್ ಗೆಟ್ ರನ್. ಸಪೋಸ್ ಯು ವಾಂಟ್ ರಿಕ್ವೈರ್ ದ 1 ಮಿನಿಟ್, ದ 2 ಟೈಮ್ಸ್. ಅಂಡರ್ಸ್ಟುಡ್. ಆ ಥರ ನಿಮ್ಗೆ ಎಷ್ಟೊತ್ತು ಬೇಕು, 2 ಮಿನಿಟ್ಸ್ ಬೇಕು ಗೆಟ್ 4 ಟೈಮ್ಸ್. ಆ ಗ್ಲಾಸ್ ಪ್ಲೇಟು ಎನಿ ಟೈಮ್ ಇರಲೇಬೇಕಲ್ಲ, ಅದನ್ನ ವಾಷೇಬಲ್ ಅಲ್ಲ, ಅದು ವಾಷಬಲ್, ರಿಮೂವಬಲ್ ಮಾಡಿ ವಾಷಬಲ್ ಮಾಡ್ಬೋದು. ಆ್ಯಂಡ್ ಇದು ಕೂಡ ಒಳಗಡೆ ವಾಷೇಬಲ್ ಅಲ್ಲ. ವಾಷಬಲ್. ನಿಮಗೆ ಇವಾಗ ನಾನ್ ವೆಜ್ ಆ ಥರದ ಏನಾರ ಮಾಡಿದಾಗ ಗಲೀಜ್ ಆಯ್ತಾ, ಟೋಟಲ್ ಫುಲ್ ಫಿನಿಶ್ ಆದ್ಮೇಲೆ ಪ್ಲೇಟ್ ರಿಮೂವ್ ಮಾಡ್ಕೊಳ್ಳಿ, ಕ್ಲೀನ್ ಆಗಿ ಎಲ್ಲ ಒರೆಸಾದ್ಮೇಲೆ ಮಿನಿಮಮ್ ½ ಅನ್ ಅವರ್ ಸ್ವಲ್ಪ ಡೋರ್ ಓಪನ್ ಮಾಡಿಬಿಡಿ, ಅಂದ್ರೆ ಡ್ರೈನೆಸ್ ಆಗಬೇಕು. ಎಲ್ಲ ಡ್ರೈ ಆದ್ಮೇಲೆ ಆಫ್ಟರ್ ಕ್ಲೋಸ್ ದ ಡೋರ್. ಓಕೆ. ಓಪನ್ ಮಾಡಿ ಬಿಡಬೇಕು ½ ಅನ್ ಅವರ್. ಇವಾಗ ನೀವು ಬಟ್ಟೆ ತಗೊಂಡು ತ್ಯಾವ ಮಾಡ್ಕೊಂಡು ಓಪನ್ ಮಾಡಿಬಿಟ್ಟು ಗಾಡಿ ಆದಾಗ ಒಣಗಿ ಕೊಡೋದು. ಇಲ್ಲ, ಹೋಗ್ತೀನಿ.